ಒಂದ್ ಮಾತು ನೆನ್ಪಿಕೊಳ್ಳಿ, ಬೇರೆಯವ್ರಿಗೋಸ್ಕರ ಬದುಕೋದು ಒಳ್ಳೇದು, ಆದ್ರೆ ನಿಮ್ಮ ಜೀವನ ಮರೆತು ಬದುಕೋದು ಒಳ್ಳೇದಲ್ಲ. ಇದೆಲ್ಲ ಯೋಚನೆ ಮಾಡಿ ನಾನು ಒಳ್ಳೆ ಕಾಫಿ ಕುಡಿದೆ. ಅಲ್ಲಿಂದ ಸೀದಾ ನಾನು ಓರಿಯನ್ ಮಾಲ್ ಬಂದೆ. ಸ್ಟಾರ್ ಬಕ್ಸ್ ಯಾವ ಫ್ಲೋರ್ ಐತಂತ ಸರ್ಚ್ ಮಾಡಿ ಅಲ್ಲಿ ಹೋದೆ. ಸ್ಟಾರ್ ಬಕ್ಸ್ ಅಲ್ಲಿ ಬಂದು ಎಕ್ಸ್ಪೆನ್ಸಿವ್ ಕಾಫಿ ಆರ್ಡರ್ ಮಾಡಿದೆ. ತಗೊಂಡಿರೋ ಒಂದ್ ಕಾಫಿಗೆ ಬಿಲ್ ಇಷ್ಟು ಉದ್ದ ಕೊಟ್ಟಿದ್ರು. ಆ ಒಂದು ಕಾಫಿ ಪ್ರೈಸ್ 400, ಅಂದ್ರೆ ₹400. ಕಾಫಿ ಬರೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಅರ್ಧ ಗಂಟೆ ವೇಟ್ ಮಾಡಿದ್ದೀನಿ. ಕಬ್ ಅತೀಬಾ ಕಾಫಿ ಅಂತ ನನಗೆ ನಾನೇ ಹೇಳ್ಕೊಂತಿದ್ದೆ. ಫೈನಲಿ ಕಾಫಿ ಬಂದೇ ಬಿಡ್ತು. ಚಲ್ ಬಾ ಸ್ಟಾರ್ಟ್ ಕರಿಗೆ ಅಂತ ಸ್ಟಾರ್ಟ್ ಮಾಡಿದೆ. ಕಾಫಿ ಟೇಸ್ಟ್ ಚೆನ್ನಾಗಿತ್ತು, ಆಂಬಿಯನ್ಸ್ ಕೂಡ ಸೂಪರ್ ಆಗಿತ್ತು. ಆಮೇಲೆ ನಾನು ಥಿಕ್ ಮಾಡಿದೆ, ಕಾಫಿಗೂ ಇಷ್ಟೊತ್ತು ವೇಟ್ ಮಾಡ್ಬೇಕಾ? ನನಗನ್ಸಿದ್ದು ಕಾಫಿ ರೈಟ್ ಮತ್ತೆ ಟೇಸ್ಟ್ ಗಿಂತ ನಮ್ಮ ಟೈಮ್ ಇಂಪಾರ್ಟೆಂಟ್. ಇದಕ್ಕಿಂತ ನಮ್ಮ ಲೋಕಲ್ ಸಿಗೋ ₹10 ಕಾಫಿನೇ ಬೆಟರ್. ಟೈಮ್ ಮತ್ತೆ ಪೈಸಾ ಉಳಿಯುತ್ತೆ. ಅಲ್ಲಿಂದ ನಾನು ಟಿಕೆಟ್ ಬುಕ್ ಮಾಡಿ ಮೂವಿಗೆ ಹೋದೆ. ಮೂವಿ ಬಂದು ವೆಲ್ಕಮ್ ಟು ದ ಜಂಗಲ್. ಮೂವಿ ಮಾತ್ರ ಮಸ್ತ್ ಆಗಿತ್ತು. ಕಾಮಿಡಿ ಫನ್ ಸಖತ್ತಾಗಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸ, ಆಫೀಸು, ಬಿಸ್ನೆಸ್, ಫೋನ್ಸ್, ಟ್ರಾಫಿಕ್ ಇದೆಲ್ಲ ಮುಗ್ದಾದ್ಮೇಲೆ ಮನೆಗೆ ಬಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇದೆಲ್ಲರ ಮಧ್ಯೆ ನಾನ್ ಯಾರೋ ಪ್ರಶ್ನೆಗೆ ಉತ್ತರನೇ ಸಿಗಲ್ಲ. ಬೇರೆಯವರ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಬಿಸಿ ಆಗಿ ನಿಮ್ಮ ಹ್ಯಾಪಿನೆಸ್ ನ ಲೂಸ್ ಮಾಡಬೇಡಿ. ಯಾಕಂದ್ರೆ ನೀವು ಸ್ಟ್ರಾಂಗ್ ಇದ್ರೆ ನಿಮ್ ಫ್ಯಾಮಿಲಿ ಕೂಡ ಸ್ಟ್ರಾಂಗ್ ಇರುತ್ತೆ. ನೀವು ಹ್ಯಾಪಿ ಇದ್ರೆ ಬೇರೆಯವ್ರನ್ನ ಹ್ಯಾಪಿ ಮಾಡಕ್ ಸಾಧ್ಯ. ಲೈಫ್ ಒಂದು ಸಲ ಸಿಗೋದು, ಅದನ್ನ ಬೇರೆಯವರಿಗೆ ಮಾತ್ರ ಅಲ್ಲ. ಸ್ವಲ್ಪ ನೀವು ನಿಮ್ಗೋಸ್ಕರ ಬದುಕಿ. ಇವತ್ತಿನ ಕಹಿ ಸತ್ಯ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ. ಸೆಲ್ಫ್ ಕೇರ್ ಇಸ್ ನಾಟ್ ಎ ಸೆಲ್ಫಿಶ್, ಸೆಲ್ಫ್ ಕೇರ್ ಇಸ್ ರೆಸ್ಪಾನ್ಸಿಬಿಲಿಟಿ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗುವ. ಟಾಟಾ, ಬೈ ಬೈ.